ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಸಭೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ ನಂತರ ಪಾಲಕರು ಪೋಷಕರ ಸಭೆ ಮಾಡಲಾಯಿತು. ಇದೇ ಸಮಯದಲ್ಲಿ ಶಾಲೆಯ ಮಕ್ಕಳ ತಾಯಂದಿರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಉಡುಗೊರೆಯನ್ನು ನೀಡಿ ಗೌರವಿಸಲಾಯಿತು. ಎಸ್ಡಿಎಂಸಿ ಅಧ್ಯಕ್ಷರಾದ ನಿಂಗರಾಜು ಅವರು ಮಾತನಾಡಿ, ಪಂಡಿತ್ ಜವಾಹರಲಾಲ್ ನೆಹರು ಅವರ ಕನಸಿನಂತೆ ಮಕ್ಕಳ ದಿನಾಚರಣೆಯನ್ನ ಆಚರಿಸುತ್ತಾ ಬಂದಿರುವೆವು. ಮಕ್ಕಳಲ್ಲಿ ದೇವರನ್ನ ಕಾಣಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸರ್ಕಾರದ ಶಾಲೆಯನ್ನ ನಮ್ಮ ಆಸ್ತಿ ಎಂದು ಕಾಪಾಡಿಕೊಂಡು ಹೋಗಬೇಕೆಂದು ತಿಳಿಸಿದರು. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ಕೊಪ್ಪಳ ಜಿಲ್ಲಾಧ್ಯಕ್ಷರು ದೊಡ್ಡ ಭರಮಣ್ಣ ಮಾತನಾಡಿ, ನಮ್ಮ ಸರ್ಕಾರ ಮತ್ತು ಶಿಕ್ಷಣ ಮಂತ್ರಿಗಳ ಆದೇಶದ ಮೇರೆಗೆ ಮಕ್ಕಳ ದಿನಾಚರಣೆ ಮತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜಯಂತಿ ಪ್ರಯುಕ್ತ ಪಾಲಕರ ಪೋಷಕರ ಸಭೆಯನ್ನ ಇದೇ ಮೊದಲು ಆಚರಿಸುವುದಕ್ಕೆ ತುಂಬಾ ಸಂತೋಷವಾಗುವುದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ವಿದ್ಯೆ ನೀಡಿದರೆ ಮಾತ್ರ ಒಳ್ಳೆಯ ಪ್ರಜೆಯಾಗುವರು ಎಂದು ಹೇಳಿದರು. ಬಹುಮಾನ ವಿಜೇತರು: ಪ್ರಥಮ ಬಹುಮಾನ ನೀಲಮ್ಮ ಗಂಡ ಬಸವರಾಜ್ ಆಗೋಲಿ, ದ್ವಿತೀಯ ಬಹುಮಾನ ನೇತ್ರಾವತಿ ವೀರೇಶ್, ತೃತೀಯ ಬಹುಮಾನವನ್ನ ಶಶಿಕಲಾ ಮಲ್ಲೇಶ್. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶಿವಮ್ಮ, ಸಹ ಶಿಕ್ಷಕರಾದ ಕಿರಣ್ ಕುಮಾರ್, ಜಡಿಯಪ್ಪ, ಶಿಕ್ಷಕಿಯರಾದ ಲಕ್ಷ್ಮಿ, ಸರೋಜಾ, ರೂಪಾ ಸೇರಿದಂತೆ ಹನುಮಂತಪ್ಪ ನಾಗನಹಳ್ಳಿ, ರುದ್ರೇಶ್ ವೀರಣ್ಣ ಬಡಿಗೇರ್, ವೆಂಕೋಬ ಪೂಜಾರ್, ಜಂಬಣ್ಣ ಬರಗೂರ್ ಹಾಗೂ ಊರಿನ ಎಲ್ಲ ಪಾಲಕರು ಪೋಷಕರು ಭಾಗವಹಿಸಿದ್ರು. ವರದಿ ದೊಡ್ಡ ಭರಮಣ್ಣ. ಈಗ ಈಗ ಪ್ರಾರ್ಥನೆ ಗೀತೆಯನ್ನು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ